ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೋನೆಟ್ನಲ್ಲಿ ಕಾಣಿಸಿಕೊಂಡ ಹೊಗೆ, ಕಾರಿನ ಮುಂಭಾಗದಲ್ಲಿ ಕಾಣಿಸಿಕೊಂಡ ಬೆಂಕಿ, ಓಡುತ್ತಿದ್ದ ಕಾರು ಕ್ಷಣ ಮಾತ್ರದಲ್ಲಿ ಬೆಂಕಿಗೆ ಆಹುತಿ. ಪಡ್ರೆ ವಾಣಿನಗರ ಪರಿಸರದಲ್ಲಿ ಚಿರತೆ ಭೀತಿ, ಹೆಣ್ಮಕಳಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಅರಣ್ಯಾಧಿಕಾರಿಗಳ ಭೇಟಿ. ಎಂಡೋಸಲ್ಫಾನ್ ಸಂತ್ರಸ್ತರ ಪಟ್ಟಿಯಿಂದ ಕಾರಣವಿಲ್ಲದೆ ತೆಗೆದುಹಾಕಿರುವವರಿಗೆ ಮುಖ್ಯಮಂತ್ರಿಯ ವಾಗ್ದಾನ, ಜಾರಿಗೆ ತರದಿರುವುದರ ಬಗ್ಗೆ ಪ್ರತಿಭಟನೆ ತೀವ್ರ. ಕೋಳಿಕಾಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಇದರ ಪೂರ್ವಭಾವಿಯಾಗಿ ವೈಭವಯುತವಾಗಿ ಸಾಗಿ ಬಂತು ಗೋಪಾಲಕೃಷ್ಣ ದೇವರ ಬಲಿಬಿಂಬದ ಶೋಭಯಾತ್ರೆ. ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಬ್ರಹ್ಮಕಲಶೋತ್ಸವದ ಸಮಿತಿ ಮಹಾಸಭೆ ಹಾಗೂ ಉಪಸಮಿತಿ ರಚನೆ ಜರುಗಿತು ಕ್ಷೇತ್ರ ಸಭಾಭವನದಲ್ಲಿ. ವಾರ್ತೆಗಳು ವಿವರವಾಗಿ. ಬೋನೆಟ್ನಲ್ಲಿ ಹೊಗೆ ಕಾಣಿಸಿಕೊಂಡು ಬೆನ್ನಲ್ಲೇ ಕಾರಿನ ಮುಂಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕಾಸರಗೋಡು ಬೇಕಲ್ನಲ್ಲಿ ಓಡುತ್ತಿದ್ದ ಕಾರಾಗಿದೆ. ಕ್ಷಣ ಮಾತ್ರದಲ್ಲಿ ಬೆಂಕಿಗೆ ಆಹುತಿಯಾಗಿರುವುದು. ಮಾಸ್ತಿಗುಡ್ಡೆ ನಿವಾಸಿ ಶರೀಫ್ ಎಂಬವರ ರೆನೋ ಕ್ವಿಡ್ ಕಾರಿಗೆ ಆಗಿದೆ ಬೆಂಕಿ ಹಿಡಿದಿರುವುದು. ಶರೀಫ್ ಕಾರಿನಿಂದ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಕಾಸರಗೋಡು ಬೇಕಲ್ನಲ್ಲಿ ಓಡುತ್ತಿದ್ದ ಕಾರು ಬೆಂಕಿಗೆ ಆಹುತಿಯಾಗಿರುವುದು ಆಘಾತಕಾರಿ ಘಟನೆಯಾಗಿದೆ. ಮಾಸಿಗುಡ ನಿವಾಸಿ ಶರೀಫ್ ಎಂಬವರ ರೆನೋ ಕ್ವಿಡ್ ಕಾರಿಗಾಗಿದೆ ಬೆಂಕಿ ಹಿಡಿದಿರುವುದು. ಬುಧವಾರ ರಾತ್ರಿ ಘಟನೆ ಸಂಭವಿಸಿದೆ. ಅಪಘಾತದಲ್ಲಿ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಕಾಂಜನ್ಘಾಟ್ ಭಾಗದಿಂದ ಬೇಕಲ್ ಭಾಗಕ್ಕೆ ಹೋಗುತ್ತಿದ್ದ ವೇಳೆ ಘಟನೆ ನಡೆದಿರುವುದು. ವಾಹನ ಓಡಿಸುತ್ತಿದ್ದಾಗ ಮೊದಲು ಬೋನೆಟ್ನಲ್ಲಿ ಹೊಗೆ ಕಾಣಿಸಿಕೊಂಡು ಬೆನ್ನಲ್ಲೇ ಕಾರಿನ ಮುಂಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ರಸ್ತೆಯ ಮಧ್ಯದಲ್ಲಿರುವಾಗಲೇ ಬೆಂಕಿ ಹಿಡಿದಿರುವುದು. ತಕ್ಷಣವೇ ವಾಹನವನ್ನು ನಿಲ್ಲಿಸಿ ಶರೀಫ್ ಹೊರಗೆ ಹಾರಿದ್ದು ಭಾರೀ ದುರಂತದಿಂದ ತಪ್ಪಿಸಿಕೊಂಡಿದ್ದಾರೆ. ಮಾಹಿತಿ ತಿಳಿದು ಫೈರ್ ಫೋರ್ಸ್ ಆಗಮಿಸಿ ಬೆಂಕಿ ನಂದಿಸಿದೆ. ಘಟನೆಯ ನಂತರ ಈ ಭಾಗದಲ್ಲಿ ರಸ್ತೆಯಲ್ಲಿ ಕೆಲ ಸಮಯ ಸಂಚಾರ ಅಸ್ತವ್ಯಸ್ತ ಉಂಟಾಯಿತು. ಬೆಂಕಿ ಹಿಡಿತಕ್ಕೆ ಕಾರಣ ಸ್ಪಷ್ಟವಾಗಿಲ್ಲ. ಇದಕ್ಕೆ ಸಂಬಂಧಿಸಿರುವ ತನಿಖೆಗಳು ನಡೆದು ಬರುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಡ್ರೆ ವಾಣಿನಗರ ಪರಿಸರದಲ್ಲಿ ಚಿರತೆ ಭೀತಿ ಉಂಟಾಗಿದೆ. ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಅರಣ್ಯಾಧಿಕಾರಿಗಳನ್ನು ಭೇಟಿಯಾಗಿ ಸಾರ್ವಜನಿಕರ ಆತಂಕ ದೂರೀಕರಿಸುವಂತೆ ಆಗ್ರಹಿಸಲಾಯಿತು. ಪಡ್ರೆ ವಾಣಿನಗರ ಪರಿಸರದಲ್ಲಿ ಚಿರತೆ ಭೀತಿ ಉಂಟಾಗಿದ್ದು, ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಅರಣ್ಯಾಧಿಕಾರಿಗಳನ್ನು ಭೇಟಿಯಾಗಿ ಸಾರ್ವಜನಿಕರ ಆತಂಕ ದೂರೀಕರಿಸುವಂತೆ ಆಗ್ರಹಿಸಲಾಯಿತು. ಕೊಳತ್ತೂರು ಬಳಿ ಬೋನಿನಲ್ಲಿ ಸಿಲುಕಿದ್ದ ಚಿರತೆಯನ್ನು ಬಂಟಾಜೆ ಬಳಿ ಇಟ್ಟ ವಿಷಯ ನಾಗರಿಕರಲ್ಲಿ ಭಯಾತಂಕ ಮೂಡಿಸಿದ್ದು, ಈಗಾಗಲೇ ವಾಣಿನಗರ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕುಸಿದಿದೆ. ಮಂಗಳವಾರದಂದು 18 ಮಂದಿ ವಿದ್ಯಾರ್ಥಿಗಳು ಶಾಲೆಗೆ ಬಂದಿಲ್ಲ ಎಂದು ತಿಳಿದುಬಂದಿದೆ. ವಿದ್ಯಾರ್ಥಿಗಳ ಹೆತ್ತವರು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳನ್ನು, ಸಮಾಜ ಸೇವಕರನ್ನು ನಿರಂತರವಾಗಿ ಸಂಪರ್ಕಿಸುತ್ತಿದ್ದು ತಮ್ಮ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್, ಹೆಣ್ಮಕಜೆ ಗ್ರಾಮ ಪಂಚಾಯತ್ ಸದಸ್ಯರಾದ ನರಸಿಂಹ ಪೂಜಾರಿ, ರಾಮಚಂದ್ರ ಎಂ, ಮಾಜಿ ಸದಸ್ಯ ರವಿ ವಾಣಿನಗರ ಸಹಿತ ಸ್ಥಳೀಯರು ವಾಣಿನಗರದಲ್ಲಿ ಬುಧವಾರ ಒಟ್ಟು ಸೇರಿ ಇಲ್ಲಿನ ಸೆಕ್ಷನ್ ಫಾರೆಸ್ಟ್ ಅಧಿಕಾರಿಗಳನ್ನು ಭೇಟಿಯಾದರು. ಸೆಕ್ಷನ್ ಫಾರೆಸ್ಟ್ ಆಫೀಸರ್ ವಿನೋದ್ ಕುಮಾರ್ ಜೊತೆ ಅವರು ಮಾತುಕತೆ ನಡೆಸಿದರು. ಹೆಣ್ಮಕಜೆ, ಬೆಳ್ಳೂರು ಹಾಗೂ ಪಾಣಾಜೆಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳ ಸಭೆ ಕೂಡಲೇ ಕರೆಯಬೇಕೆಂದು, 2 ಮಂಡಲಗಳ ಶಾಸಕರುಗಳನ್ನು ಸಭೆಗೆ ಕರೆಯಬೇಕೆಂದು ಸೋಮಶೇಖರ್ ಜೆಎಸ್ ಒತ್ತಾಯಿಸಿದ್ದಾರೆ. ಈ ವಿಷಯ ತಿಳಿದಂತಹ ನಿನ್ನೆ ಶಾಲೆಗೆ ಮಕ್ಕಳು ಗೈರು ಹಾಜರಾಗಿದ್ದಾರೆ ಅಂತೇಳಿ ಆಗಿರುತ್ತದೆ ತಿಳಿದಿರುವಂತಹ ಮಾಹಿತಿ ಮಾತ್ರವಲ್ಲ, ಜನಸಂಚಾರ ಕೂಡ ಕಡಿಮೆಯಾಗಿದೆ. ನಿನ್ನೆ ಯಾರೋ ಫೋನ್ ಮಾಡಿ ಹೇಳ್ತಾರೆ, ನಮಗೆ ಮನೆಯಿಂದ ಹೊರಡುವ ಹಾಗೆ ಇಲ್ಲ ಅಂತೇಳಿ. ಏನಾದರೂ ಇದಕ್ಕೊಂದು ದಾರಿ ಮಾಡಿ. ನಿನ್ನೆ ರಾತ್ರಿ ಆಗಿರುತ್ತದೆ ಬಂದಿರುವಂಥ ಫೋನ್ಗಳು. ಆಗ ನಾವು ಹೇಳೋದು 2 ದಿವಸ ಆಯಿತು. ಈಗ ಸಮೀಪದ ಕರ್ನಾಟಕದ ಪಾಣಾಜೆ ಗ್ರಾಮ ಪಂಚಾಯತ್ನವರು ನಿನ್ನೆ ಇದರ ಬಗ್ಗೆ ಒಂದು ತೀರ್ಮಾನವನ್ನೇ ತೆಗೆದುಕೊಂಡಿದ್ದಾರಂತೆ. ಈ ಕಾಸರಗೋಡಿನ ಅರಣ್ಯ ಇಲಾಖಾ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ. ಒಂದು ಲೆಕ್ಕದಲ್ಲಿ ಸರಿ, ಕರ್ನಾಟಕದಲ್ಲಿ ಬಿಟ್ಟಿದ್ರೆ ಖಂಡಿತವಾಗಿಯೂ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಬಹುದು, ಇವರ ಮೇಲೆ ಕೇಸು ದಾಖಲಿಸಬಹುದಾಗಿದೆ. ಚಿರತೆಯನ್ನು ಬಿಟ್ಟ ಸ್ಥಳ ಹಾಗೂ ಪರಿಸರದಲ್ಲಿ ಎಚ್ಚರಿಕೆ ಬೋರ್ಡ್ಗಳನ್ನು ಸ್ಥಾಪಿಸಬೇಕು, ಚಿರತೆಯನ್ನು ಹಿಡಿಯಲು ಬೋನು ಸ್ಥಾಪಿಸಬೇಕು ಎಂದು ಒತ್ತಾಯಿಸಲಾಯಿತು. ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ವರದಿ ನೀಡಿ ಅಗತ್ಯದ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಂಡೋಸಲ್ಫಾನ್ ಸಂತ್ರಸ್ತರ ಪಟ್ಟಿಯಿಂದ ಕಾರಣವಿಲ್ಲದೆ ತೆಗೆದುಹಾಕಿರುವವರಿಗೆ ಕಾಸರಗೋಡು ಪ್ಯಾಕೇಜ್ನಲ್ಲಿ ಸೇರಿಸಿ ಸಹಕರಿಸಲಾಗುವುದು ಎಂಬ ಮುಖ್ಯಮಂತ್ರಿಯ ವಾಗ್ದಾನ ಜಾರಿಗೆ ತರದಿರುವುದರ ಬಗ್ಗೆ ಪ್ರತಿಭಟನೆ ತೀವ್ರಗೊಳ್ಳುತ್ತಿದೆ. ಸಹಾಯ ವಾಗ್ದಾನ ಪಾಲಿಸಬೇಕೆಂದು ಆಗ್ರಹಿಸಿ ಕಾಸರಗೋಡು ಕಲೆಕ್ಟರೇಟ್ಗೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಬೃಹತ್ ಮಾರ್ಚ್ ನಡೆಸಲಾಯಿತು. ಪ್ರೊಫೆಸರ್ ವೀರನ್ ಕುಟ್ಟಿ ಉದ್ಘಾಟಿಸಿದರು.
2017 ಏಪ್ರಿಲ್ ತಿಂಗಳಲ್ಲಿ ನಡೆಸಿದ ವಿಶೇಷ ವೈದ್ಯಕೀಯ ಶಿಬಿರದಲ್ಲಿ ತಜ್ಞ ವೈದ್ಯರು 1905 ಸಂತ್ರಸ್ತರನ್ನು ಗುರುತಿಸಿದ್ದಾರೆ. ಆದರೆ ನಂತರ ಇದನ್ನು 287ಕ್ಕೆ ಇಳಿಸಲಾಯಿತು. ಎಂಡೋಸಲ್ಫಾನ್ ಬಾಧಿತ ಜನಪರ ಒಕ್ಕೂಟ ನಡೆಸಿದ ಆಂದೋಲನದ ನಂತರ 587 ಮಂದಿಯನ್ನು ಪಟ್ಟಿಗೆ ಸೇರಿಸಲಾಗಿದೆ. ಅದೇ ಪಟ್ಟಿಯಲ್ಲಿ ಸೇರಿದ 1031 ಮಂದಿಯನ್ನು ಮರಳಿ ಸೇರಿಸಿಕೊಳ್ಳುವ ಬೇಡಿಕೆಯೊಂದಿಗಿನ ಆಂದೋಲನದ ಭಾಗವಾಗಿ ಕಲೆಕ್ಟರೇಟ್ ಮಾರ್ಚ್ ಆಯೋಜಿಸಿರುವುದು. ಎಂಡೋಸಲ್ಫಾನ್ ಸಂತ್ರಸ್ತರಿಂದ ಕಾರಣವಿಲ್ಲದೆ ಹೊರಗಿಡಲ್ಪಟ್ಟವರನ್ನು ಕಾಸರಗೋಡು ಪ್ಯಾಕೇಜ್ಗೆ ಸೇರಿಸಿ ಸಹಾಯ ಮಾಡಲಾಗುವುದು ಎಂದು ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳಿದ್ದರೂ ಯಾವುದೇ ಫಲ ಕಾಣಲಿಲ್ಲ ಎಂದು ಪ್ರತಿಭಟನಾಕಾರರು ಹೇಳಿದರು. ചികിത്സ ഒന്നുമില്ലാത്തതുകൊണ്ട് നമുക്ക് ഭയങ്കര ബുദ്ധിമുട്ടുണ്ട്. മരുന്നിനും പിന്നെ എല്ലാ കാര്യത്തിനും ഇപ്പോൾ വളരെ ബുദ്ധിമുട്ടില്ലാന്നുള്ളത്. അപ്പം നമുക്ക് നല്ലൊരു തീരുമാനം മുഖ്യമന്ത്രിയുടെ ഭാഗത്തുനിന്ന് എല്ലാ ആനുകൂല്യങ്ങളും തന്ന് നമ്മളെ സമരത്തിൽ നിന്ന് ഇതാക്കണം. പിന്നെ ഇനി നമ്മൾ ഇതിൻ്റെ ഭാഗമായിട്ട് ഇനി സെക്രട്ടേറിയറ്റിൽ കൂടെ കുട്ടികളെയും കൂട്ടിക്കൊണ്ട് നല്ലൊരു ശക്തമായ സമരം നമ്മൾ തീരുമാനിച്ചിട്ടുണ്ട്. ಪಟ್ಟಿಯಲ್ಲಿ ಸೇರಿರುವವರಿಗೆ ಉಚಿತ ಔಷಧಿಗಳನ್ನು ವಿತರಿಸುವುದನ್ನು ಮುಂದುವರಿಸಬೇಕು. ಬಾಕಿ ಇರುವ ಪಿಂಚಣಿಗಳನ್ನು ವಿತರಿಸಬೇಕು. ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ವಿಶೇಷ ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸಬೇಕು. ಮುಖ್ಯಮಂತ್ರಿಗಳು ನೀಡಿದ ಭರವಸೆಗಳನ್ನು ಈಡೇರಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಾಗಿದೆ ಮಾರ್ಚ್. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೋಳಿಕಾಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಕುಂಟಾರು ಕ್ಷೇತ್ರದಲ್ಲಿ ರಕ್ಷಣೋಪಾದಿಯಾಗಿ ಪೂಜಿಸಲ್ಪಡುತ್ತಿದ್ದ ಗೋಪಾಲಕೃಷ್ಣ ದೇವರ ಬಲಿಬಿಂಬದ ಶೋಭಾಯಾತ್ರೆಯು ವೈಭವಯುತವಾಗಿ ಸಾಗಿ ಬಂತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕೋಳಿಕಾಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಕುಂಟಾರು ಕ್ಷೇತ್ರದಲ್ಲಿ ರಕ್ಷಣೋಪಾದಿಯಾಗಿ ಪೂಜಿಸಲ್ಪಡುತ್ತಿದ್ದ ಗೋಪಾಲಕೃಷ್ಣ ದೇವರ ಬಲಿಬಿಂಬದ ಶೋಭಾಯಾತ್ರೆ ಗುರುವಾರ ಬೆಳಗ್ಗೆ ವೈಭವಯುತವಾಗಿ ಸಾಗಿ ಬಂತು. ಕುಂಟಾರು ವಾಸುದೇವ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಕುಂಟಾರು ರವಿಶತಂತ್ರಿಯವರ ನೇತೃತ್ವದಲ್ಲಿ ಮಹಾಪೂಜೆಯ ಬಳಿಕ ತಾಂತ್ರಿಕ ವಿಧಿವಿಧಾನಗಳಂತೆ ಸಾಗಿ ಬಂದ ಬಲಿಬಿಂಬ ಮೆರವಣಿಗೆಗೆ ಕ್ಷೇತ್ರದ ಪ್ರಧಾನ ಅರ್ಚಕ ಚಂದ್ರಶೇಖರ ಭಟ್ ಪಾರ್ತಕೊಚ್ಚಿ, ಕ್ಷೇತ್ರ ಸೇವಾ ಸಮಿತಿ ಅಧ್ಯಕ್ಷ ಭಾಸ್ಕರ ಮಣಿಯಾಣಿ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಮಧುಸೂದನ ಆಯರ್, ಪ್ರಧಾನ ಕಾರ್ಯದರ್ಶಿ ಕೇಶವ ಕೆ ಕೋಳಿಕಾಲು, ಕಾರ್ಯದರ್ಶಿ ದೇವಾನಂದ ಮಾಸ್ಟರ್, ಕೋಶಾಧಿಕಾರಿ ಗಣೇಶ ಬಸ್ಸ, ಮಹಿಳಾ ಸಮಿತಿಯ ರೋಹಿಣಿ ಪೂರ್ಣಿಮಾ, ಪ್ರಚಾರ ಸಮಿತಿ ಸಂಚಾಲಕ ವಿನು ಕೋಳಿಕಾಲು ಮೊದಲಾದವರು ನೇತೃತ್ವ ನೀಡಿದರು. ಮುದ್ದು ಕೃಷ್ಣನ ವೇಷಧಾರಿಗಳನ್ನೊಳಗೊಂಡ ಬ್ಯಾಂಡ್, ವಾದ್ಯ, ವಾಲಗದೊಂದಿಗೆ ಮುತ್ತುಕೊಡೆ, ಕಲಶ ಹಿಡಿದ ನಾರಿಯರ ಜೊತೆ ಭವ್ಯ ಮೆರವಣಿಗೆ ಶೋಭಾಯಮಾನವಾಗಿ ಸಾಗಿ ಬಂತು. ಕುಂಟಾರು ಶ್ರೀ ಮಹಾವಿಷ್ಣು ಕ್ಷೇತ್ರದಿಂದ ಆದೂರು ಮುಳ್ಳೇರಿಯ ದಾರಿಯಾಗಿ ಬೆಂಗತಡ್ಕಕ್ಕೆ ತಲುಪಿ ಅಲ್ಲಿಂದ ಪಾದಯಾತ್ರೆಯ ಮೂಲಕ ಶ್ರೀ ಕ್ಷೇತ್ರಕ್ಕೆ ಕರೆತರಲಾಯಿತು. ಕೋಳಿಕಾಲು ಕ್ಷೇತ್ರದಲ್ಲಿ ಮಾರ್ಚ್ 1ರಿಂದ 6ರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಬ್ರಹ್ಮಕಲಶೋತ್ಸವದ ಸಮಿತಿ ಮಹಾಸಭೆ ಹಾಗೂ ಉಪಸಮಿತಿ ರಚನೆ ಕ್ಷೇತ್ರ ಸಭಾಭವನದಲ್ಲಿ ಜರುಗಿತು. ಸಮಿತಿ ಅಧ್ಯಕ್ಷರಾದ ಹಿರಿಯ ಧಾರ್ಮಿಕ ಮುಂದಾಳು ಉದಯಶಂಕರ ಭಟ್ ಕರೋಡಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಅಂಗಡಿಮುಗುರು ಸಮೀಪದ ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಬ್ರಹ್ಮಕಲಶೋತ್ಸವದ ಸಮಿತಿ ಮಹಾಸಭೆ ಹಾಗೂ ಉಪಸಮಿತಿ ರಚನೆ ಕ್ಷೇತ್ರ ಸಭಾಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಸಮಿತಿ ಅಧ್ಯಕ್ಷರಾದ ಹಿರಿಯ ಧಾರ್ಮಿಕ ಮುಂದಾಳು ಉದಯಶಂಕರ ಭಟ್ ಕರೋಡಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಗಿರಿಧರ ಶೆಟ್ಟಿ ಮಂಗಳೂರು ಅಧ್ಯಕ್ಷತೆ ವಹಿಸಿದ್ದರು. ಕ್ಷೇತ್ರ ಆಡಳಿತ ಮುಕ್ತೇಸರಾದ ನ್ಯಾಯವಾದಿ ಇಚ್ಲಂಪಾಡಿ ಸುಬ್ಬಯ್ಯ ರೈ, ಮುಗು ಶ್ರೀ ಸುಬ್ರಾಯ ಕ್ಷೇತ್ರ ಆಡಳಿತ ಮುಕ್ತೇಸರ ರವೀಂದ್ರನಾಥ್ ನಾಯಕ್ ಶೇಣಿ, ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಿ ಸುಬ್ಬಣ್ಣ ಆಳ್ವ, ಪೈವಳಿಕೆ ಗ್ರಾಮ ಪಂಚಾಯತ್ ಸದಸ್ಯ ಅಶೋಕ್ ಭಂಡಾರಿ, ಎಂಎನ್ ಮಯ್ಯ, ಪಟ್ಲ ದಾಮೋದರ ಶೆಟ್ಟಿ, ಬಾಲಸುಬ್ರಹ್ಮಣ್ಯ ಭಟ್ ಚಕಣಿಕೆ, ಉಮಾನಾಥ ಭಂಡಾರಿ ಪುತ್ತಿಗೆ, ಶಂಕರೈ ಮಾಸ್ಟರ್, ಅಶೋಕ್ ಮಾಸ್ಟರ್ ಬಾಡೂರು, ವೇಣುಗೋಪಾಲ ಶೆಟ್ಟಿ, ಗಿರೀಶ್ ಭಟ್ ಪುತ್ತಿಗೆ, ಅಮರನಾಥ್ ರೈ ಚಿಂಕಣಮೊಗರು, ಸುಂದರ ಶೆಟ್ಟಿ ಭಂಡಾರಗುತ್ತು ಮೊದಲಾದವರು ಉಪಸ್ಥಿತರಿದ್ದರು.
ಈ ಸಂದರ್ಭದಲ್ಲಿ ವಿವಿಧ ಉಪಸಮಿತಿಗಳನ್ನು ರಚಿಸಲಾಯಿತು. ಸೇವಾ ಸಮಿತಿ ಅಧ್ಯಕ್ಷ ಡಿ ದಾಮೋದರ್ ಸ್ವಾಗತಿಸಿ ಕೇಶವ ಮಾಸ್ಟರ್ ಧನ್ಯವಾದವಿತ್ತರು. ಡಿ ರಾಜೇಂದ್ರ ರೈ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಹೋಮಿಯೋ ಡಿಸ್ಪೆನ್ಸರಿಯ ಯೋಗ ಹಾಲ್ನ ಉದ್ಘಾಟನೆ ಮಂಜೇಶ್ವರ ಹೋಮಿಯೋ ಡಿಸ್ಪೆನ್ಸರಿಯಲ್ಲಿ ನಡೆಯಿತು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಉದ್ಘಾಟಿಸಿದರು. ಮಂಜೇಶ್ವರ ಹೋಮಿಯೋ ಡಿಸ್ಪೆನ್ಸರಿಯ ಯೋಗ ಹಾಲ್ನ ಉದ್ಘಾಟನೆ ಅದ್ದೂರಿ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಹೋಮಿಯೋ ಡಿಸ್ಪೆನ್ಸರಿಯಲ್ಲಿ ನಡೆಯಿತು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಉದ್ಘಾಟಿಸಿದರು. ವಾರ್ಡ್ ಸದಸ್ಯೆ ರೇಖಾ ಅಧ್ಯಕ್ಷತೆ ವಹಿಸಿದ್ದರು. ಹೋಮಿಯೋ ಮೆಡಿಕಲ್ ಆಫೀಸರ್ ಡಾಕ್ಟರ್ ದೀಪ್ತಿ ಎಂ ಸ್ವಾಗತಿಸಿದರು. ಮಂಜೇಶ್ವರ ಕುಟುಂಬ ಆರೋಗ್ಯ ಕೇಂದ್ರ ವೈದ್ಯಕೀಯ ಅಧಿಕಾರಿ ಪ್ರಭಾಕರ್ ರೈ, ಬ್ಲಾಕ್ ಮೆಂಬರ್ ಶಂಶೀನಾ, ಹೆಲ್ತ್ ಇನ್ಸ್ಪೆಕ್ಟರ್ ದಿಲೀಪ್, HMC ಮೆಂಬರ್ಗಳಾದ ಅಬ್ದುಲ್ಲಾ, ಸೈಫುಲ್ಲಾ ತಂಗಳ್, ಮುಸ್ತಾಫಾ, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಪ್ರೇಮ್, ವಾರ್ಡ್ ಮೆಂಬರ್ ಮುಮ್ತಾಜ್, ಪಂಚಾಯತ್ ಮಾಜಿ ಅಧ್ಯಕ್ಷ ಆಸಿಸ್ ಹಾಜಿ ಎಂಬಿವರು ಶುಭ ಹಾರೈಸಿದರು. ನಂತರ ಯೋಗ ತರಬೇತುದಾರೆ ಸುನೀತಾ ಕೆ ಅವರ ನೇತೃತ್ವದಲ್ಲಿ ಯೋಗ ತರಬೇತಿ ನಡೆಯಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ನೀಲೇಶ್ವರ ಪಲ್ಲಿಕರ ಶ್ರೀ ಕೇನಮಂಗಳ ಕಳಗಂ ಭಗವತಿ ಕ್ಷೇತ್ರದಲ್ಲಿ ಪೆರುಂಗಳಿಯಾಟ ಮಾರ್ಚ್ 4ರಿಂದ 9ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 17 ವರ್ಷಗಳ ದೀರ್ಘ ಕಾಯುವಿಕೆಯ ನಂತರ ನೀಲೇಶ್ವರ ಪಳ್ಳಿಕರ ಶ್ರೀ ಕೇನಮಂಗಲ ಕಳಗಂ ಭಗವತಿ ಕ್ಷೇತ್ರದಲ್ಲಿ ಪೆರುಂಗಳಿಯಾಟ ಮಾರ್ಚ್ 4ರಿಂದ 9ರವರೆಗೆ ನಡೆಯಲಿದೆ. ಇದರ ಭಾಗವಾಗಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೋಹನನ್ ನಂಬೋದಿರಿಯವರ ನೇತೃತ್ವದಲ್ಲಿ ಅನ್ನದಾನ ನಡೆಯಲಿದೆ. ಇಫ್ತಾರ್ ಸಂಗಮವನ್ನು ಸಿದ್ಧಪಡಿಸಲಾಗುವುದು. 5 ಲಕ್ಷ ಭಕ್ತಜನ ಸಾಗರ ಆಗಮಿಸಲಿದ್ದಾರೆ ಎಂದು ಒಂದೇ ಸಮಯಕ್ಕೆ 2,000ಕ್ಕೂ ಅಧಿಕ ಮಂದಿಗೆ ಊಟ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಎಂದು പദാധികാരികൾ ತಿಳಿಸಿದರು. നീലേശ്വരം പള്ളിക്കര കേണമംഗലം കഴകത്തിൽ നടക്കുന്ന പെരുങ്കളിയാട്ടത്തിൻ്റെ ഒരു പ്രത്യേകതയെന്ന് ഞങ്ങൾക്ക് വിനയപരിസരം തോന്നുന്നത് ക്ഷേത്ര ആചാരങ്ങളും അനുഷ്ഠാനങ്ങളോടൊപ്പം പുതിയ തലമുറക്ക് എന്താണ് നമ്മുടെ സമൂഹം എന്നതിനെക്കുറിച്ച് കൃത്യമായ ഒരു നിർവചനവും അതിനെ സംബന്ധിച്ചുള്ള ഒരു സന്ദേശവും നൽകുന്ന വിധത്തിലായിരിക്കണം സമൂഹത്തിൽ നടക്കുന്ന കൂട്ടായ്മകൾ എന്നതാണ് ഞങ്ങളിലേക്ക് വന്നിരിക്കുന്ന ഒരു പ്രധാന മനസ്സിലുള്ള ഘടകം. 3-ാം തീയതി ഇഫ്താർ സംഗമം, പെരുങ്കളിയാട്ട വേദിയിൽ ഇഫ്താർ സംഗമം. മുനവർ അലി ശിഹാബ് തങ്ങൾ തന്നെ ഈ ചടങ്ങിൽ മുഖ്യാതിഥിയായിട്ട് ഇഫ്താർ സംഗമത്തിൽ വരുന്നുണ്ട് എന്നതും അറിയിക്കുന്നു. അങ്ങനെ സമൂഹത്തിലെ എല്ലാ തുറകളിൽപ്പെട്ട ആളുകൾക്ക് ഒരുമിച്ച് ഇരിക്കുവാനും കാണുവാനും ഉള്ളതാണ് സമൂഹത്തിലെ ആഘോഷങ്ങൾ. ആ ആഘോഷങ്ങളിൽ എല്ലാവരും ഒരുമിച്ച് ചേരുമ്പോഴാണ് അത് ഉത്സവമായി മാറുന്നത്, നാടിൻ്റെ കൂട്ടായ്മയായി മാറുന്നത് എന്നതാണ് ഇതിൻ്റെ പിന്നിലുള്ളത്. ಸುದ್ದಿಗೋಷ್ಠಿಯಲ್ಲಿ ಕೆಪಿ ಜಯರಾಜನ್, ಪಿ ರಮೇಶನ್, ಪಿ ಕುഞ്ഞിಕೃಷ್ಣನ್, ಪಿ ರಮೇಶ್ ಕುಮಾರ್, ಪಿ ಗೋಪಾಲಕೃಷ್ಣನ್, ಕೆಪಿ ರವೀಂದ್ರನ್, ಕೆ ರಾಘು ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. SKSSFನ ಆದರ್ಶ ಕ್ಯಾಂಪೇನ್ನ ಸಮಾಪನ ಸಮ್ಮೇಳನ ಫೆಬ್ರವರಿ 28ರಂದು ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. SKSSF ಆದರ್ಶಂ ಅಮಾನುತಾನು ಎಂಬ ಹೆಸರಿನಲ್ಲಿ ರಾಜ್ಯ ವ್ಯಾಪಕವಾಗಿ ನಡೆಸಿಕೊಂಡು ಬರುತ್ತಿರುವ ತ್ರೈಮಾಸ ಕ್ಯಾಂಪೇನ್ನ ಸಮಾಪನ ಸಮ್ಮೇಳನ ಫೆಬ್ರವರಿ 28ರಂದು ಉಪ್ಪಳ ಮಣ್ಣಂಗುಳಿಯಲ್ಲಿ ನಡೆಯಲಿದೆ. ಸ್ವಾಗತ ಸಮಿತಿ ಚೇರ್ಮನ್ AH ಅಬ್ದುಲ್ ಆಸಿಸ್ ಹಾಜಿ ಮಣ್ಣಂಗುಳಿ ಧ್ವಜಾರೋಹಣ ನೆರವೇರಿಸುವರು. ಸಾರ್ವಜನಿಕ ಸಮ್ಮೇಳನವನ್ನು ರಾಜ್ಯಾಧ್ಯಕ್ಷ ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸುವರು. ಹಲವಾರು ಮಂದಿ ಗಣ್ಯರು, ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. സംസ്ഥാന സമ്മേളനം ഈ വരുന്ന 28 വെള്ളിയാഴ്ച വൈകുന്നേരം ഉപ്പള മണ്ണൻകുഴിയിൽ വെച്ച് നടത്തപ്പെടുകയാണ്. വൈകുന്നേരം 4 മണിക്ക് നടക്കുന്ന ആ പരിപാടി സമസ്ത കേരള ജമയ്യത്തുൽ ഉലമയുടെ അജയ്യനായ നേതാവ് ബഹുമാനപ്പെട്ട സയ്യിദുൽ ഉലമ സയ്യിദ് ജിഫ്രി മുത്തുക്കോയ തങ്ങൾ ഉദ്ഘാടനം ചെയ്യും. ആ പരിപാടിയിൽ സമകാലിക വിഷയങ്ങളൊക്കെ സംബന്ധിച്ച് നമ്മുടെ പ്രിയപ്പെട്ട SYSൻ്റെ സംസ്ഥാന വർക്കിംഗ് സെക്രട്ടറി അബ്ദുൽ ഹമീദ് ഫൈസി അമ്പലക്കടവ്, അതുപോലെ മുസ്തഫ അഷ്റഫി കക്കുപ്പടി, നിയാസ് അലി ശിഹാബ് തങ്ങൾ, അതുപോലെ പാണക്കാട് സയ്യിദ് ഹാഷ് അലി ശിഹാബ് തങ്ങൾ തുടങ്ങിയ നേതാക്കൾ സംബന്ധിക്കും. ಸುದ್ದಿಗೋಷ್ಠಿಯಲ್ಲಿ ಸುಹೇರ್ ಅಜಾರಿ ಪಳ್ಳಂಗೋಡ್, ಇರ್ಷಾದ್ ಹುದವಿ ಬಿದಿರ, AH ಅಬ್ದುಲ್ ಅಜೀಜ್ ಮಣ್ಣಂಗುಳಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಹೇರೂರು ಸರ್ಕಾರಿ ಬುನಾದಿ ಕಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಟ್ಯಾಲೆಂಟ್ ಫೆಸ್ಟ್ 2025 ಕಾರ್ಯಕ್ರಮ ನಡೆಯಿತು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಫಾತಿಮತ್ ರೂಬೀನಾ ಉದ್ಘಾಟಿಸಿದರು.
ಹೇರೂರು ಸರ್ಕಾರಿ ಬುನಾದಿ ಕಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಟ್ಯಾಲೆಂಟ್ ಫೆಸ್ಟ್ 2025 ಕಾರ್ಯಕ್ರಮ ನಡೆಯಿತು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಫಾತಿಮತ್ ರುಬೀನಾ ಉದ್ಘಾಟಿಸಿ ಮಾತನಾಡಿದರು. ಪಂಚಾಯತ್ ಉಪಾಧ್ಯಕ್ಷ ಹಾಗೂ ವಾರ್ಡ್ ಸದಸ್ಯ ಯೂಸಫ್ ಹೇರೂರು ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ ಅಧ್ಯಕ್ಷೆ ಇರ್ಫಾನಾ ಇಕ್ಬಾಲ್ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಮಂಜೇಶ್ವರ ಉಪಜಿಲ್ಲಾ ಸಹಾಯಕ ವಿದ್ಯಾಧಿಕಾರಿ ರಾಜಗೋಪಾಲ ಶಿಕ್ಷಣದ ಮಹತ್ವವನ್ನು ವಿವರಿಸಿದರು. ಈ ವರ್ಷ ಸೇವೆಯಿಂದ ನಿವೃತ್ತಿ ಹೊಂದುವ ಅವರನ್ನು ಸಭೆಯಲ್ಲಿ ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು. ಮಂಜೇಶ್ವರ ಸಮೂಹ ಸಂಪನ್ಮೂಲ ಕೇಂದ್ರದ ಸಂಯೋಜಕ ಜಾಯ್ ಗುಣಮಟ್ಟದ ವಿದ್ಯಾಭ್ಯಾಸ ಹಾಗೂ ರಕ್ಷಕರ ಪಾತ್ರದ ಕುರಿತು ಮಾಹಿತಿ ನೀಡಿದರು. ಶಾಲಾ ಹಳೆ ವಿದ್ಯಾರ್ಥಿ ಕುಂಬಳೆ ಸೇವಾ ಸಹಕಾರಿ ಬ್ಯಾಂಕ್ ನಿವೃತ್ತ ಪ್ರಬಂಧಕ ಬಾಲಕೃಷ್ಣ ಶೆಟ್ಟಿ ಶುಭಾಶಂಸನೆಗೈದರು. ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷ ಸಂತೋಷ್ ಕುಮಾರ್, ಮಾತೃ ರಕ್ಷಕ ಸಂಘದ ಫೌಜಿಯಾ ಉಪಸ್ಥಿತರಿದ್ದರು. ಶಿಕ್ಷಕಿ ಮಧುಶ್ರೀ ಡಿಆರ್ ಶಾಲಾ ವರದಿ ಮಂಡಿಸಿದರು. ಶಾಲಾ ಮುಖ್ಯ ಶಿಕ್ಷಕ ಬಿ ಶ್ರೀಧರ್ ಭಟ್ ಸ್ವಾಗತಿಸಿ ಶಿಕ್ಷಕ ಸಾಜನ್ ಧನ್ಯವಾದವಿತ್ತರು. ಶಿಕ್ಷಕಿ ನಾಸಿಯಾ ಕಾರ್ಯಕ್ರಮ ನಿರೂಪಿಸಿದರು. ಶಿಕ್ಷಕಿಯರಾದ ಆಯಿಷಾ ಬಿ ಹಾಗೂ ವೈಷ್ಣವಿ ಸಹಕರಿಸಿದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ನಂತರ ಅಂಗನವಾಡಿ, ಯುಕೆಜಿ ಹಾಗೂ ಶಾಲಾ ಮಕ್ಕಳಿಂದ ನೃತ್ಯ ಪ್ರಹಸನ, ಒಪ್ಪನ, ದಫ್ಮುಟ್ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನ್ಯೂಸ್ ಬ್ಯೂರೋ, ಕಾಸರಗೋಡು. ದುಬೈ ಕೆಎಂಸಿಸಿ ವತಿಯಿಂದ ಅಹ್ಲನ್ ರಂಜಾನ್ ಭಾಷಣ ಕಾರ್ಯಕ್ರಮ ಆಯೋಜಿಸಲಾಯಿತು. ಅಬುಹೇಲ್ ಕೆಎಂಸಿಸಿ ಕೇಂದ್ರದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪ್ರಮುಖ ಇಸ್ಲಾಂ ವಿದ್ವಾಂಸ ಹಾಗೂ ವಾಗ್ಮಿ ಸಿಮ್ಸಾರುಲ್ ಹಕ್ ಹುದವಿ ಮುಖ್ಯ ಭಾಷಣ ಮಾಡಿದರು. ದುಬೈ ಕೆಎಂಸಿಸಿ ವತಿಯಿಂದ ಅಹ್ಲನ್ ರಂಜಾನ್ ಭಾಷಣ ಕಾರ್ಯಕ್ರಮ ಆಯೋಜಿಸಲಾಯಿತು. ಅಬುಹೇಲ್ ಕೆಎಂಸಿಸಿ ಕೇಂದ್ರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಮುಖ ಇಸ್ಲಾಂ ವಿದ್ವಾಂಸ ಹಾಗೂ ವಾಗ್ಮಿ ಸಿಮ್ಸಾರುಲ್ ಹಕ್ ಹುದವಿ ಮುಖ್ಯ ಭಾಷಣ ಮಾಡಿದರು. ಮುಸ್ಲಿಂ ಲೀಗ್ ಜಿಲ್ಲಾ ಕೋಶಾಧಿಕಾರಿ ಮುನೀರ್ ಹಾಜಿ ಉದ್ಘಾಟಿಸಿದರು. ಅಧ್ಯಕ್ಷ ಫೈಜಲ್ ಪಟೇಲ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಹಸ್ಕರ್ ಚೂರಿ ಸ್ವಾಗತಿಸಿದರು. ಸೈಯದ್ ಅಬ್ದುಲ್ ಹಕೀಂ ತಂಗಳ್ ಪ್ರಾರ್ಥನೆಗೆ ನೇತೃತ್ವ ವಹಿಸಿದ್ದರು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾಧ್ಯಕ್ಷ ಸಲಾಂ ಕನ್ಯಪ್ಪಾಡಿ, ಪ್ರಧಾನ ಕಾರ್ಯದರ್ಶಿ ಹನೀಫ್ ಟಿಆರ್ ಮಾತನಾಡಿದರು. ದುಬೈ ಕೆಎಂಸಿಸಿ ರಾಜ್ಯ ಪದಾಧಿಕಾರಿಗಳಾದ ಅಬ್ದುಲ್ಲಾ ಆರಂಗಡಿ, ಹಂಸಾ ತೊಟ್ಟಿ, ಅಡ್ವೊಕೇಟ್ ಇಬ್ರಾಹಿಂ ಖಲೀಲ್, ಅಫ್ಸಲ್ ಮಿಟ್ಟಮ್ಮಳ್, ಇತರ ಜಿಲ್ಲಾ, ಮಂಡಲ, ಮುನ್ಸಿಪಲ್, ಪಂಚಾಯತ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೋನೆಟ್ನಲ್ಲಿ ಕಾಣಿಸಿಕೊಂಡ ಹೊಗೆ, ಕಾರಿನ ಮುಂಭಾಗದಲ್ಲಿ ಕಾಣಿಸಿಕೊಂಡ ಬೆಂಕಿ, ಓಡುತ್ತಿದ್ದ ಕಾರು ಕ್ಷಣ ಮಾತ್ರದಲ್ಲಿ ಬೆಂಕಿಗೆ ಆಹುತಿ. ಪಡ್ರೆ ವಾಡಿನಗರ ಪರಿಸರದಲ್ಲಿ ಚಿರತೆ ಭೀತಿ, ಹೆಣ್ಮಕಳಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಅರಣ್ಯಾಧಿಕಾರಿಗಳ ಭೇಟಿ. ಎಂಡೋಸಲ್ಫಾನ್ ಸಂತ್ರಸ್ತರ ಪಟ್ಟಿಯಿಂದ ಕಾರಣವಿಲ್ಲದೆ ತೆಗೆದು ಹಾಕಿರುವವರಿಗೆ ಮುಖ್ಯಮಂತ್ರಿಯ ವಾಗ್ದಾನ, ಜಾರಿಗೆ ತರದಿರುವುದರ ಬಗ್ಗೆ ಪ್ರತಿಭಟನೆ ತೀವ್ರ. ಕೋಳಿಕಾಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಇದರ ಪೂರ್ವಭಾವಿಯಾಗಿ ವೈಭವಯುತವಾಗಿ ಸಾಗಿ ಬಂತು ಗೋಪಾಲಕೃಷ್ಣ ದೇವರ ಬಲಿಬಿಂಬದ ಶೋಭಯಾತ್ರೆ. ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಬ್ರಹ್ಮಕಲಶೋತ್ಸವದ ಸಮಿತಿ ಮಹಾಸಭೆ ಹಾಗೂ ಉಪಸಮಿತಿ ರಚನೆ ಜರುಗಿತು ಕ್ಷೇತ್ರ ಸಭಾಭವನದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.